ಶ್ರೀಗುರುಭ್ಯೋ ನಮಃ ಹರಿಃ ಓಂ ಯೋऽन्तಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಆಧ್ಯಾತ್ಮ ಚಿಂತನದ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಪ್ರಮುಖವಾದ ವಿಷಯವನ್ನು ತಿಳ್ಕೊಳ್ಳಿಕ್ಕಿದ್ದೇವೆ. ನರಕಾಸುರ ಯಾರು, ನರಕಾಸುರನನ್ನು ಯಾಕೆ ಕೃಷ್ಣ ತಾನು ಕೊಲ್ಲಿಕ್ಕೆ ಹೊರಟ, ಅವನಂಥ ಅಪರಾಧ ಏನು ಮಾಡಿದ್ದ, ಹೀಗೆ ಹಲವು ಸೂಕ್ಷ್ಮ ವಿಷಯಗಳನ್ನು ತಿಳ್ಕೊಳ್ಳಿಕ್ಕಿದ್ದೇವೆ. ಅದೆಲ್ಲವನ್ನು ಗಮನಿಸ್ತಾ ಹೋಗೋಣ. ಮೊದಲಿಗೆ ಈ ನರಕಾಸುರ ಯಾರು ಅಂದಾಗ ವರಾಹದೇವರ ಹಾಗೂ ಭೂದೇವಿಯ ಸುಪುತ್ರ. ವರಾಹದೇವರು ಅಂದರೆ ಅದು ಕೃಷ್ಣನೇ, ಇನ್ಯಾರು ಬೇರೆ ಅಲ್ಲ. ಹಾಗಾದರೆ ದೇವರ ಮಗನೇ ನರಕಾಸುರ. ದೇವರೇ ಕೊಲ್ಲಿಕ್ಕೆ ಹೊರಟಿದ್ದು ಬಹಳ ವಿಶೇಷ. ಯಾಕೆ ಅಂದರೆ ನರಕಾಸುರ ತಾನು ಬ್ರಹ್ಮದೇವರ ಹತ್ರ ಒಂದು ವರವನ್ನು ಪಡೆದಿರ್ತಾನೆ. ತಾನು ಶಸ್ತ್ರವನ್ನು ಹಿಡ್ಕೊಂಡಾಗ ಅವನ್ನ ಯಾರು ಸಂಹಾರ ಮಾಡಬಾರ್ದು, ಈ ಥರದ ಒಂದು ವರ. ಅಷ್ಟೇ ಅಲ್ಲ, ತನಗೊಬ್ಬನಿಗೆ ವರ ಅಲ್ಲ, ತನ್ನ ಮಂತ್ರಿಗಳಿಗೂ ವರವನ್ನು ಬ್ರಹ್ಮದೇವರ ಮುಖಾಂತರ ಪಡೆದುಕೊಂಡಿರ್ತಾನೆ. ಅದಕ್ಕೆ ಸಾಲದೆ ಇನ್ನೊಂದು ಅಸ್ತ್ರನೂ ಕೂಡ ಅವನಿಗೆ ಸಿಕ್ಕಿರತ್ತೆ, ವೈಷ್ಣವಾಸ್ತ್ರ ಅಂತ ಕರೀತಾರೆ. ಅದನ್ನು ತಾಯಿಯೇ ವರಾಹದೇವರ ಮುಖಾಂತರ ಕೊಡಿಸಿರ್ತಾಳೆ. ಅಂಥ ವೈಷ್ಣವಾಸ್ತ್ರ ಇರುತ್ತೆ. ಅದರಿಂದ ಬಹಳ ಸೊಕ್ಕು ಜಾಸ್ತಿ ಈ ನರಕಾಸುರನಿಗೆ. ಮೊದಲೇ ದುಷ್ಟ, ಒಂದು ವೈಷ್ಣವಾಸ್ತ್ರ ಬೇರೆ ಕೊಡಿಸಾಯಿತು. ಇನ್ನು ಕೇಳಬೇಕಾ, ಎಲ್ಲ ದೇವತೆಗಳನ್ನು ಕೂಡ ಹಿಂಸೆ ಮಾಡೋದೇ ಅವನ ಪ್ರವೃತ್ತಿ. ಕೊನೆಗೆ ಆ ವೈಷ್ಣವಾಸ್ತ್ರ ಮಗನಿಗೆ ಸೇರುತ್ತೆ, ಅಂದರೆ ನರಕಾಸುರನ ಮಗ ಭಗದತ್ತನಿಗೆ. ಆ ಭಗದತ್ತ ಅರ್ಜುನನ ಮುಂದೆ ಅದನ್ನು ಇಟ್ಕೊಂಡು ಬರ್ತಾನೆ, ಪ್ರಯೋಗ ಮಾಡೇ ಬಿಡ್ತಾನೆ. ಮತ್ತೆ ಕೃಷ್ಣ ಬಂದ, ಇವನ ಅಪ್ಪನಿಂದ ತೊಂದರೆ ಆಯಿತು, ಇನ್ನು ಮಗನಿಂದ ತೊಂದರೆ ಅಂತ ಕುರುಕ್ಷೇತ್ರದ ಮಧ್ಯದಲ್ಲಿ ಬಂದು ತಡೀತಾನೆ. ಸೀದಾ ವೈಷ್ಣವಾಸ್ತ್ರ ಬಂದು ಭಗವಂತನ ಕೊರಳಿಗೆ ವೈಜಯಂತಿ ಮಾಲೆಯಾಗಿ ಬೀಳುತ್ತೆ. ಹೀಗೆ ಕೃಷ್ಣ ತಾನು ನರಕಾಸುರನ ವಧೆ ಮಾಡ್ದ. ಈ ರೀತಿ ಪ್ರಯೋಗ ಮಾಡಿದಾಗ ಭಗದತ್ತ ಅದನ್ನು ಮಾಲೆಯನ್ನಾಗಿ ಹಾಕ್ಕೊಂಡ. ಈ ನರಕಾಸುರ ತಾನು ಏನು ಬ್ರಹ್ಮದೇವರ ಬಳಿ ವರವನ್ನು ಪಡೆದುಕೊಂಡಿದ್ದ, ಅದರಿಂದ ಏನೇನು ತೊಂದರೆ ಕೊಟ್ಟ, ಯಾಕೆ ಇವನು ಸಂಹಾರ ಮಾಡಬೇಕಾಗಿ ಬಂತು ಅನ್ನೋದನ್ನು ಗಮನಿಸೋಣ. ಇವನು ಒಬ್ಬೊಬ್ಬರಿಂದ ಒಂದೊಂದು ಕದೀತಾ ಇದ್ದಂತೆ. ವರುಣನ ಶ್ವೇತ ಛತ್ರ ಇತ್ತು, ಅದರ ಮೇಲೆ ಇವನಿಗೆ ಆಸೆ ತಗೊಂಡ. ಇಂದ್ರನ ದೇವರ ಮಣಿಶಿಖರ ಪರ್ವತ ಇತ್ತು, ಆ ಪರ್ವತವನ್ನು ಅಪಹಾರ ಮಾಡ್ದ. ಕೊನೆಗೆ ಅವನ ಐರಾವತನೂ ಬಿಡಬಾರ್ದು ಅಂತ ಹೇಳಿ ಹೊರಟ. ಪುಣ್ಯಕ್ಕೆ ಐರಾವತ ಒಂದು ಉಳ್ಕೊಳ್ತು, ಆದರೆ ಅಪಹರಿಸ್ಲಿಕ್ಕೆ ಪ್ರಯತ್ನ ಅಂತೂ ನಡೆದಿತ್ತು. ಆದರೆ ಇನ್ನೊಂದು ಕುಂಡಲಗಳು, ಅದು ದೇವತಾ ಮಾತ ಅಂದರೆ ಅದಿತಿ ದೇವಿ, ಅವಳ 2 ಕುಂಡಲಗಳನ್ನು ಅಪಹಾರ ಮಾಡ್ಕೊಂಡು ಬಂದ್ಬಿಡ್ತಾನೆ. ಹೀಗೆ ಯಾವಾಗಲೂ ಅವಮಾನ ಮಾಡೋದೇ ಕೆಲಸ ಇವನಿಗೆ ದೇವತೆಗಳನ್ನು. ಇಷ್ಟಾಗಿ ಅವನಿಗೆ ಬ್ರಹ್ಮದೇವರಿಂದ ಒಂದು ಒಳ್ಳೆಯ ಪಟ್ಟಣ ಸಿಕ್ಕಿರತ್ತೆ, ಪ್ರಾಗ್ಜ್ಯೋತಿಷಪುರ ಅಂತ. ಅದು ಎಷ್ಟು ಚೆನ್ನಾಗಿತ್ತು ಅಂದರೆ ಅದ್ರ ಒಳಗಡೆ ನುಗ್ಗೋದೇ ಕಷ್ಟ. ಮೊದಲು ಆ ಪ್ರಾಗ್ಜ್ಯೋತಿಷಪುರಕ್ಕೆ ಯಾರು ಕಾಲಿಡ್ತಾರೆ ಅವರಿಗೆ ದೊಡ್ಡ ದೊಡ್ಡ ಬೆಟ್ಟಗಳು ಸಿಗತ್ತೆ, ಗಿರಿದುರ್ಗ ಅಂತ ಕರೀತಾರೆ. ಅದಾದಮೇಲೆ ಜಲದುರ್ಗ, ನೀರು, ಅದನ್ನು ದಾಟೋದು ಕಷ್ಟ. ಮೊದಲು ಬೆಟ್ಟ ಹತ್ತಿ ದಾಟೋದು ಕಷ್ಟ, ನೀರನ್ನು ದಾಟೋದು ಕಷ್ಟ. ಆಮೇಲೆ ಪಾಶದುರ್ಗ ಅಂತ. ಆ ಪಾಶಗಳು ಅಂತಂದರೆ ಒಟ್ಟು 6,000 ಪಾಶ ಇತ್ತು. ಮುರಾಸುರ ಅಂತ ಒಬ್ಬ ಇದ್ದ, ಅವನ ಮುರನ ಪಾಶ ಅಂತಲೇ ಪ್ರಸಿದ್ಧ. ಅದೆಲ್ಲ ಹೇಗಿತ್ತು ಅಂದರೆ ಕತ್ತಿ ಥರ ಇತ್ತು, ತುಂಬ ಅಗಲವಾಗಿ. ಅಲ್ಲಿ ಹೋದರೆ ಅದಕ್ಕೆ ಸಿಗಾಕೊಂಡು ಬಿಡ್ತಾನಷ್ಟೆ, ಅದನ್ನು ದಾಟ್ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂಥ ಮುರದುರ್ಗ. ಇನ್ನು ಅವನೇನು ಭಾವನೆಯನ್ನು ತಾಳಿದ್ದ ಅಂದರೆ ಮಾಡಿದ ತಪಸ್ಸು ಬ್ರಹ್ಮದೇವರ ಹತ್ರ, ತಾನೇ ಬ್ರಹ್ಮ ಅನ್ಕೊಂಡ್ಬಿಟ್ಟಿದ್ದಾನೆ. ಎಲ್ಲ ತನ್ನ ಮಂತ್ರಿಗಳನ್ನ ಲೋಕಪಾಲಕರು ಅನ್ಕೊಂಡ್ಬಿಟ್ಟಿದ್ದಾನೆ. ಈ ರೀತಿಯ ಭಾವನೆ ಅವನಿಗೆ. ಅವನ ಮಂತ್ರಿಗಳ ಹೆಸರು ಒಬ್ಬೊಬ್ಬರು ಒಂದೊಂದು ಹೆಸರು, ಪೀಠ, ಮುರ, ನಿಕುಂಬ, ಹಯಗ್ರೀವ, ಪಂಚಜನ ಅಂತ ಅವನ ಮಂತ್ರಿಗಳ ಹೆಸರು. ನಾನು ನಡೆದದ್ದೇ ದಾರಿ ಅಂತ. ಪಾಪ ಯಾರಾದರೂ ದೇವಯಾನದ ಮುಖಾಂತರ ಹೋಗಬೇಕು ಅಂದರೆ ಅಲ್ಲಿ ಅಡೆತಡೆ ಮಾಡೋದು, ಯಾರನ್ನೂ ಕೂಡ ಮೇಲಿನ ಲೋಕಕ್ಕೆ ಹೋಗ್ಲಿಕ್ಕೆ ಬಿಡ್ತಾ ಇರಲಿಲ್ಲ. ಅಂಥ ವಿಪರೀತ ದುಷ್ಟ ಈ ನರಕಾಸುರ. ಇವನಿಗೆ ಇನ್ನೊಂದು ಆಸೆ ಶುರುವಾಯಿತು, ಇರೋ ಬರೋ ರಾಜರುಗಳ ಹೆಣ್ಣು ಮಕ್ಕಳನ್ನೆಲ್ಲ ಅಪಹಾರ ಮಾಡಬೇಕು ಅಂತ. ಅವರು 16 ವರ್ಷದವರು ಅಲ್ಲ, ಅವ್ರಿಗಿಂತ ಕಡಿಮೆ ವಯಸ್ಸಿನವರು. ಅವನ್ನೆಲ್ಲ ಅಪಹಾರ ಮಾಡಬೇಕು ಅಂತ ಇವನ ಸಂಕಲ್ಪ. ಅಪಹಾರ ಮಾಡ್ತಾ ಬಂದ. ಆದರೆ ಅವರೆಲ್ಲ ಪಾಪ ಇವನ ದಾಳಕ್ಕೆ ಸಿಗಾಕೊಂಡ್ರು. ಅವರಲ್ಲಿ ಕೆಲವರು ದೇವಕನ್ಯೆಯರು, ಕೆಲವರು ಗಂಧರ್ವ ಕನ್ಯೆಯರು,
ಕೆಲವರು ತ್ವಷ್ಟ ಪ್ರಜಾಪತಿಯ ಮಕ್ಕಳು. ಅದರಲ್ಲಿ ಅಷ್ಟು ಜನ ಏನು ಕನ್ನಿಕೆಯರನ್ನು ಅಪಹರಿಸ್ಕೊಂಡು ಬಂದ, ಅದರಲ್ಲಿ ಕಶೇರು ಅಂತ ಒಬ್ಳಿರ್ತಾಳೆ. ಅವಳು ಆ ಗುಂಪಿಗೆ ಮುಖ್ಯ. ವಸ್ತುತಃ ಇವರೆಲ್ಲ ಯಾರು ಬೇರೆ ಅಲ್ಲ, ಅಗ್ನಿಪುತ್ರರು. ಅವರು ತಪಸ್ಸನ್ನು ಮಾಡ್ತಾರೆ. ದೇವರ ಪತ್ನಿ ಆಗ್ಬೇಕು ನಾನು ಅಂತ ಪ್ರತಿಯೊಬ್ಬರು ಕೂಡ ತಪಸ್ಸನ್ನು ಮಾಡಿರ್ತಾರೆ. ಒಟ್ಟು 16,100 ಜನ. ಇವನ್ನೆಲ್ಲ ಅಪಹರಿಸ್ಕೊಂಡು ನರಕಾಸುರ ತಾನು ಬಂಧನದಲ್ಲಿಟ್ಟಿರ್ತಾನೆ. ಅಂದರೆ ಅವನ ಪಟ್ಟಣಕ್ಕೆ ನುಗ್ಗೋದು ಕಷ್ಟ, ಎಲ್ಲ ದಾಟ್ಕೊಂಡು ಹೋಗಿ ಅವ್ರನ್ನ ಕಾಪಾಡಬೇಕು. ಯಾರು ಕಾಪಾಡೋರಂಥವ್ರು? ಅವ್ರಿಗೆಲ್ಲ ಅನ್ನಿಸಿತ್ತಂತೆ, ಅಲ್ಲಿ ಯಾರ್ಯಾವ ಸ್ತ್ರೀಯರಿದ್ದರು ಅವ್ರಿಗೆಲ್ಲ ಅನಿಸಿದ್ದಿಷ್ಟೇ ಅಂತೆ, ನಾವಿನ್ನು ಸತ್ರ ಇಲ್ಲೇ ಸಾಯೋದು ಅಂತ. ಯಾಕೆಂದರೆ ನರಕಾಸುರನ ಬಂಧನದಿಂದ ಬಿಡಿಸೋದು ಅಂದರೆ ಅದು ಹರಸಾಹಸ, ಅದು ಸಾಧ್ಯ ಆಗದೆ ಇರೋ ಕೆಲಸ. ಒಂದು ವೇಳೆ ಅಪ್ಪಿ ತಪ್ಪಿ ನಮ್ಮನ್ನು ಯಾರು ಬಚಾವು ಮಾಡಿದ್ರು, ಯಾರಾದ್ರೊಬ್ರು, ಅದು ನಮ್ಮನ್ನು ಯಾರು ಸ್ವೀಕಾರ ಮಾಡಲ್ಲ. ಯಾಕೆ ನಮಗಿನ್ನೂ ಮದುವೆ ಆಗಿಲ್ಲ. ಆದರೆ ನರಕಾಸುರನ ಸ್ಥಳದಲ್ಲಿ ನಾವು ಇಷ್ಟು ದಿವಸ ಇದ್ವಿ ಅಂತಂದರೆ ಯಾರಾದರೂ ನಮ್ಮನ್ನು ಸೇರಿಸ್ಕೊಳ್ತಾರ, ಯಾರಾದರೂ ನಮ್ಮನ್ನು ಹೆಂಡತಿಯನ್ನಾಗಿ ಸ್ವೀಕಾರ ಮಾಡ್ತಾರ? ಅದೂ ಆಗಲ್ಲ. ಅಷ್ಟೇ ಅಲ್ಲ, ಸ್ವೀಕಾರ ಮಾಡ್ತಾರೆ ಅಂತ ಆದರೆ ಸಂಶಯ ದೃಷ್ಟಿ, ಏನೋ ಇವಳ ಚಾರಿತ್ರ್ಯ ಶುದ್ಧ ಆಗಿದೆಯೋ ಇಲ್ಲವೋ ಏನು ಅಂತ ಸಂಶಯ ದೃಷ್ಟಿನೇ ಇರುತ್ತೆ. ಹಾಗಾಗಿ ಇನ್ನು ಮುಂದೆ ನಮ್ಮ ಜೀವನ ಅಂಧಕಾರಮಯ ಅಂತ ಹೀಗೆ ಅಂದ್ಕೊಳ್ತಾರಂತೆ ಎಲ್ಲರೂ. ಅಷ್ಟೊತ್ತಿಗೆ ನಾರದರು ಬರ್ತಾರೆ ಅಲ್ಲಿಗೆ. ನಾರದರು ಬಂದು ಹೇಳ್ತಾರೆ, ಯೋಚನೆ ಮಾಡಬೇಡಿ, ಸಮಾಧಾನ ಮಾಡ್ಕೊಳ್ಳಿ. ಯಾಕೆಂದರೆ ಕೃಷ್ಣ ಬಿಡಲ್ಲ, ಕೃಷ್ಣ ಬರ್ತಾನೆ, ಅವಶ್ಯವಾಗಿ ನರಕಾಸುರನನ್ನು ಸಂಹಾರ ಮಾಡೇ ಮಾಡ್ತಾನೆ. ಆದರೆ ನೀವೊಂದು ಕೆಲಸ ಮಾಡಬೇಕು, ಕೃಷ್ಣ ಇಲ್ಲಿಗೆ ಬರಬೇಕು ಅಂದರೆ ನೀವೊಂದು ವ್ರತಾಚರಣೆ ಮಾಡಬೇಕು. ಆ ವ್ರತ ಮಾಡಿದರೆ ಮಾತ್ರ ಕೃಷ್ಣ ನಿಮ್ಮ ಹತ್ರ ಬರ್ತಾನೆ, ನಿಮ್ಮನ್ನೇ ಮದುವೆ ಆಗ್ತಾನೆ, ನೀವೆಲ್ಲ ಕೀರ್ತಿಶಾಲಿಗಳಾಗ್ತೀರಿ. ಆದರೆ ಆ ವ್ರತ ಮಾಡಿ, ಯಾವುದು ದಯವಿಟ್ಟು ತಿಳಿಸ್ಕೊಡಿ ಅಂತ ಅವರೆಲ್ಲ ಪ್ರಾರ್ಥನೆ ಮಾಡ್ತಾರೆ. ಮಾಡಿದಾಗ ಲಕ್ಷ್ಮೀ ವ್ರತವನ್ನು ಆಚರಣೆ ಮಾಡಿ ಅಂತ ನಾರದರು ಉಪದೇಶ ಕೊಡ್ತಾರೆ. ಸರಿ, ಲಕ್ಷ್ಮೀ ವ್ರತವನ್ನು ಹೇಗೆ ಮಾಡೋದು ಅಂದಾಗ ಏಕವೇಣೀಧರರಾಗ್ತಾರೆ. ಅಂದರೆ ಒಂದೇ ಜಡೆಯನ್ನು ಹೊಂದಿರ್ತಾರೆ. ಆಮೇಲೆ ಎಲ್ಲರೂ ಕಾಷಾಯ ವಸ್ತ್ರವನ್ನು ಉಟ್ಕೊಳ್ತಾರೆ. ಸಂಪೂರ್ಣ ಇಂದ್ರಿಯ ನಿಗ್ರಹ, ಪೂರ್ಣ ಲಕ್ಷ್ಮಿಯಲ್ಲಿ ತೊಡಗಿಸ್ಕೊಳ್ತಾರೆ. ಕೃಷ್ಣನೇ ನಮಗೆ ಪತಿಯಾಗಬೇಕು ಅಂತ ದೊಡ್ಡ ತಪಸ್ಸು ಮಾಡಿದ್ದಾರೆ. ಮಧ್ಯೆ ಮಧ್ಯೆ ಇವನು ಬೇರೆ ವಿಘ್ನ, ಯಾರು? ಇಂದ್ರದೇವರಲ್ಲ, ಬರೋದು ನರಕಾಸುರನ ವಿಘ್ನ ಬೇರೆ. ಬಂದು ಆಮಿಷ ಒಡ್ಡೋದು, ಬನ್ನಿ ನಾನು ನಿಮ್ಮನ್ನು ರಾಣಿಯರನ್ನಾಗಿ ನೋಡ್ಕೊಳ್ತೀನಿ, ಹಾಗೆ ಹೀಗೆ ಅಂತ ಮಾಡೋದು. ಇವ್ರು ತಪಸ್ಸು ಕೂತಿರೋರು, ಅವನು ಎಷ್ಟೇ ಆಮಿಷ ಒಡ್ಲಿ ಕೃಷ್ಣ ನಮ್ಮ ಗಂಡ ಆಗ್ಬೇಕು ಅಷ್ಟೇ ಅಂಥೇಳಿ ಅವರು ದಿವ್ಯವಾದ ತಪಸ್ಸನ್ನು ಆಚರಿಸ್ತಾ ಹೋಗ್ತಾರೆ. ಕೊನೆಗೆ ಸಂತೋಷ ಆಗಿ ದೇವರು ಒಲಿತಾನೆ. ಯಾವ ದೇವರು? ವಾಯುದೇವರು ಬಂದು. ಆಶ್ಚರ್ಯ, ತಪಸ್ ಮಾಡಿದ್ದು ಕೃಷ್ಣ ಗಂಡ ಆಗಬೇಕು ಅಂತ ಬಂದವರು ವಾಯುದೇವರು. ಎಲ್ಲಿ ಸಂಬಂಧ ಅಂದರೆ ವಾಯುದೇವರಿಗೆ ಖುಷಿಯಾಯಿತು, ನನ್ನ ಸ್ವಾಮಿ ಕೃಷ್ಣನ ಬಗ್ಗೆ ನೀವು ತಪಸ್ ಮಾಡಿದ್ರಲ್ಲ, ನಾನು ಅನುಗ್ರಹಿಸ್ತೀನಿ ನಿಮಗೆ, ಯೋಚಿಸ್ಬೇಡಿ. ನಾರದರು ಏನು ಮಾತು ಹೇಳಿದ್ರು ಅದು ಸತ್ಯ ಆಗುತ್ತೆ, ನೀವೆಲ್ಲರಿಗೂ ಕೃಷ್ಣನೇ ಗಂಡನಾಗೋದು, ವಿಚಾರ ಮಾಡಬೇಡಿ. ಇಷ್ಟೆಲ್ಲ ಹೇಳಿದಾಗ ಬಹಳ ಸಂತೋಷ ಆಗೋಯ್ತು. ಕಾಯ್ತಾ ಇರ್ತಾರೆ ಆ ದಿವಸಕ್ಕೆ, ಯಾವಾಗ ಕೃಷ್ಣ ಬರ್ತಾನೆ, ಯಾವಾಗ ನಮ್ಮನ್ನು ಕಾಪಾಡ್ತಾನೆ, ಯಾವಾಗ ನಮ್ಮನ್ನು ಮದುವೆ ಮಾಡ್ಕೊಳ್ತಾನೆ ಅಂತ. ಅಷ್ಟರಲ್ಲಿ ಒಂದು ಘಟನೆ ನಡೆಯುತ್ತೆ. ಕೃಷ್ಣ ರುಕ್ಮಿಣಿ ದೇವಿ ಜೊತೆಗೆ ಇರ್ತಾನೆ, ರೈವತಕ ಪರ್ವತದಲ್ಲಿ ಇರ್ತಾನೆ. ಎಲ್ಲ ರಾಜರುಗಳು ಬಂದು ನಮಸ್ಕಾರ ಮಾಡ್ತಾ ಇರ್ತಾರೆ. ನಾರದರು ಇಲ್ಲಿ ಕೆಲಸ ಮುಗಿಸಾಯ್ತಲ್ಲ, ಸೀದಾ ಅಲ್ಲಿಗೆ ಬಂದಿದ್ದಾರೆ. ಬಂದು ಕೃಷ್ಣ ನೀನೇ ಧನ್ಯ, ನೀನೇ ಆಶ್ಚರ್ಯ ಅಂತ ಹೊಗಳುತ್ತಾರೆ. ಆಗ ಭಗವಂತ ಹೇಳ್ತಾನೆ, ದಕ್ಷಿಣಾಭಿಸ್ಸಾಕಂ, ದಕ್ಷಿಣಾದೇವಿ ಜೊತೆಗೆ ನಾನೇ ಶ್ರೇಷ್ಠ, ನಾನೇ ಧನ್ಯ ಅಂತ ಒಂದು ವಿಷಯವನ್ನು ತಿಳಿಸ್ತಾನೆ. ರಾಜರುಗಳೆಲ್ಲ ಮೂಕ ವಿಸ್ಮಿತರು, ಏನು ನಡೀತಾ ಇದೆಯೋ, ಅವ್ರೇನು ಕೇಳಿದ್ರು, ಇವನೇನನ್ನು ಅರ್ಥ ಆಗ್ತಾ ಇಲ್ಲ, ಸುಮ್ಮನೆ ಇರ್ತಾರೆ. ಆದರೆ ಬರೋ ನಾರದರು ಒಂದು ಕೆಲಸ ಮಾಡ್ತಾರೆ. ಏನು ಮಾಡ್ತಾರೆ ಅಂದರೆ, ಒಂದು ಪಾರಿಜಾತದ ಹೂವನ್ನು ತಗೊಂಬಂದು ರುಕ್ಮಿಣಿಗೆ ಸಮರ್ಪಣೆ ಮಾಡ್ತಾರೆ. ಆವಾಗ ಸತ್ಯಭಾಮೆ ಅಲ್ಲೇ ಪಕ್ಕಕ್ಕೆ ಇರ್ತಾಳೆ. ಸಿಟ್ಟು ಬಂತು ಇವಳಿಗೆ. ಯಾಕೆಂದರೆ ಬಂದವರು ಕೊಟ್ಬಿಟ್ಟು ರುಕ್ಮಿಣಿಗೆ ಸತ್ಯಭಾಮೆ ಇದಾಳೋ ಇಲ್ವೋ ಲೆಕ್ಕನೇ ಇಲ್ಲ, ಸೀದಾ ಬ್ರಹ್ಮಲೋಕಕ್ಕೆ ಹೊರಟೇ ಬಿಡ್ತಾರೆ. ನಾನು ಕಣ್ಣಿಗೆ ಬೀಳಲಿಲ್ವಾ? ಸರಿ, ಕೃಷ್ಣನಾದರೂ ನನ್ನ ಗಂಡ, ಒಂದಾರು ಮಾತನ್ನು ನನ್ನ ಬಗ್ಗೆ ಹೇಳೋದು ಬೇಡವಾ? ಬರೀ ರುಕ್ಮಿಣಿಯ ಬಗ್ಗೆನೇ ಶ್ಲಾಘನೆ, ಬರೀ ರುಕ್ಮಿಣಿಗೆ ಅರ್ಪಣೆ, ನನಗೇನು ಬೆಲೆ ಇಲ್ವಾ ಅಂಥೇಳಿ ಸತ್ಯಭಾಮೆಗೆ ಕೋಪ ಬಂದಿದೆ. ಕೋಪದ ಮುಖ ತೋರಿಸಿದ್ಲು. ಕೃಷ್ಣ ತನ್ನ ಕಡೆ ನೋಟದಿಂದ ರುಕ್ಮಿಣಿನಂತೂ ಖುಷಿಯಾಗಿದ್ದು ಗೊತ್ತಾಯಿತು, ಆದರೆ ಸತ್ಯಭಾಮೆಯನ್ನು ಸ್ವಲ್ಪ ಹೆದರಿಕೆಯಿಂದಲೇ ನೋಡ್ತಾನಂತೆ ಕೃಷ್ಣ. ತಕ್ಷಣ ಸಾಂತ್ವನದ ಮಾತನ್ನು ಹೇಳ್ತಾರಂತೆ ಹತ್ರ ಹೋಗಿ, ಸತ್ಯಭಾಮೆ ಬೇಜಾರು ಮಾಡ್ಕೊಳ್ಬೇಡ, ಅವಳಿಗೆ ಪಾರಿಜಾತ ಹೂ ಸಿಕ್ಕಿದೆ, ನಿನಗೆ ಪಾರಿಜಾತದ ಮರನೇ ತಂದು ಕೊಡ್ತೀನಿ ಅಂತ. ಖುಷಿಯಾಗೋಯ್ತು ಸತ್ಯಭಾಮೆಗೆ. ಅಬ್ಬಾ, ಎಂಥ ಒಳ್ಳೆ ಮಾತನ್ನು ಹೇಳಿದ ಕೃಷ್ಣ, ನನ್ನ ಬಗ್ಗೆ ಜಾಸ್ತಿ ಪ್ರೀತಿ ಇದೆ ನನ್ನ ಗಂಡನಿಗೆ ಅಂತ ಸುಮ್ಮನಾದ್ಲು.
ಅಷ್ಟೊತ್ತಿಗೆ ದೇವೇಂದ್ರ ಬಂದು ನಮಸ್ಕಾರ ಮಾಡಿ, ದಯವಿಟ್ಟು ನರಕಾಸುರನಿಂದ ಪಾರು ಮಾಡ್ಬೇಕು, ನಮ್ಮನ್ನ ತುಂಬ ಹಿಂಸೆ ಕೊಡ್ತಾ ಇದ್ದಾನೆ, ಏನಾರೊಂದು ದಾರಿ ತೋರಿಸು ಅಂತ ಕೃಷ್ಣನ ಬಳಿ ಪ್ರಾರ್ಥನೆ ಮಾಡ್ತಾನೆ. ಅಷ್ಟೊತ್ತಿಗೆ ದೇವತೆಗಳಿರ್ಲಿ, ಬದರಿಕಾಶ್ರಮದಿಂದ ಋಷಿ ಮುನಿಗಳು ಓಡೋಡ್ ಬರ್ತಾರೆ, ದಯವಿಟ್ಟು ಕೃಷ್ಣ ಈ ನರಕಾಸುರನ ಕಾಟ ತಪ್ತಾ ಇಲ್ಲ, ದಯವಿಟ್ಟು ಅನುಗ್ರಹಿಸು ಅಂತ. ಅಲ್ಲ, ದೇವೇಂದ್ರನ ಹತ್ರ ಐರಾವತ ಇತ್ತು, ಈ ಕಡೆ ಪಾರಿಜಾತ ವೃಕ್ಷ ಇತ್ತು, ಕಲ್ಪ ವೃಕ್ಷ ಇತ್ತು, ಎಲ್ಲ ಹೊತ್ಕೊಳ್ಲಿಕ್ಕೆ ಒಂದಿಷ್ಟು ವಸ್ತು ಇತ್ತು. ಪಾಪ ಋಷಿ ಮುನಿಗಳ ಹತ್ರ ಒಂದು ಕಮಂಡಲು, ಒಂದು ದರ್ಭೆ ಚಾಪೆ ಇದು ಬಿಟ್ಟು ಇನ್ನೇನು ಸಿಗತ್ತೆ. ಆದರೆ ಅವ್ರನ್ನೂ ಬಿಡಲಿಲ್ಲ ಇವನು, ಯಾಕೆಂದ್ರೆ ಅವರು ಯಾಗ ಮಾಡೋದು ಇವನಿಗೆ ತೊಂದರೆ, ಅದಕ್ಕೂ ತೊಂದರೆ ಮಾಡ್ತಾ ಇದ್ದ. ಸರಿ, ಇಷ್ಟೆಲ್ಲ ಆದಮೇಲೆ ಆಯಿತು, ಋಷಿ ಮುನಿಗಳು ಕೇಳಾಯಿತು, ದೇವತೆಗಳು ಕೇಳಾಯಿತು, ಗರುಡ ಬಾಯಿಲಿ ಅಂತ ಕೃಷ್ಣ ಆಜ್ಞೆ ಮಾಡ್ದ. ಸೀದಾ ಗರುಡ ಹತ್ತದ, ಸತ್ಯಭಾಮೆ ನೀನು ಬಾಯಿಲಿ ಹತ್ಕೋ ಅಂತ ಹೇಳಿ ಹತ್ತು ಅಂತ ಹೇಳಿದ ಕೂಡಲೇ ಸತ್ಯಭಾಮೆ ಓಡೋಡ್ ಬಂದ್ಲು, ಗರುಡನ ಮೇಲೆ ಹತ್ಕೊಂಡ್ಲು. ರುಕ್ಮಿಣಿಗೆ ಹತ್ತೋ ಚಾನ್ಸ್ ಸಿಗಲಿಲ್ಲ ಇಲ್ಲಿ. ಅಷ್ಟು ಸಾಕು, ಸತ್ಯಭಾಮೆಗೆ ಬಹಳ ಸಂತೋಷ ಆಯಿತು. ಹಬ್ಬ, ಅವಳಿಗೆ ಹೂ ಅಷ್ಟೇ ಸಿಕ್ತು, ನನಗೆ ಈಗ ಮರನೇ ಸಿಗತ್ತೆ, ಅಷ್ಟೇ ಅಲ್ಲ ನನಗೊಂದು ಟ್ರಿಪ್ ಆಯಿತು ಅಂತ ಕೃಷ್ಣನ ಜೊತೆಗೆ. ಅದು ಏನು ನರಕಾಸುರನ ಸಂಹಾರ ಮಾಡ್ಲಿಕ್ಕೆ ಕರ್ಕೊಂಡು ಹೋಗ್ತಾ ಇರೋದು. ಸರಿ, ಸತ್ಯಭಾಮೆ ಕೂತ್ಲು, ಕೃಷ್ಣ ನಂತರ ಹೊರಡ್ಲಿಕ್ಕೆ ಪ್ರಾರಂಭ ಆಯಿತು. ಗರುಡನ ಮೇಲೆ ಸೀದಾ ಪ್ರಾಗ್ಜ್ಯೋತಿಷಪುರಕ್ಕೆ ಹೊರಟಿದ್ದಾರೆ. ಹೋದ ಕೂಡಲೇ ಮೊದಲು ಬೆಟ್ಟದ ದುರ್ಗ ಸಿಕ್ತು. ಒಂದು ಗದೆ ತಗೊಂಡ ಕೃಷ್ಣ ಎಲ್ಲ ಆ ಗಿರಿದುರ್ಗವನ್ನು ಭೇದಿಸಿ ಮುಂದೆ ಹೊರಟ್ರೆ ನೀರನ್ನು ಹೇಗಪ್ಪ ದಾಟೋದು ಯೋಚನೆ ಇಲ್ಲ. ಒಂದು ವಾಯವ್ಯಾಸ್ತ್ರ ಪ್ರಯೋಗ ಮಾಡಿದ್ರು, ಗಾಳಿ ಅಸ್ತ್ರ, ಅದು ಪ್ರಯೋಗ ಮಾಡಿದ ಕೂಡಲೇ ಅಲ್ಲಿ ನೀರೇ ಕಾಣಲಿಲ್ಲ, ಎಲ್ಲ ಭೂಮಿ ಆಗೋಯ್ತು ಅಷ್ಟೇ. ಇನ್ನು ಮುಂದಕ್ಕೆ ಹೋದರೆ ಮುರನ ಪಾಶ, ಎಲ್ಲ ಕತ್ತಿ ಈ ಥರ ಚೂಪು ತಾಕಿದ್ರೆ ಪ್ರಾಣನೇ ಹೋಗುತ್ತೆ ಅಂಥ ಮುರನ ಪಾಶ. ಬಂದ ಕೂಡಲೇ ಯುದ್ಧಕ್ಕೆ ಬಂದ ಅವನು ಶಂಖಾಸುರ ಅಂತ ಒಬ್ಬ, ಅವನ ಮಗ ಅವನಿಗೆ 5 ತಲೆ ಅಂತೆ. ಯಾರು? ಈ ಮುರಾಸುರನಿಗೆ. ಅವನಿಗೊಂದು ವಿದ್ಯೆ ಗೊತ್ತಿತ್ತಂತೆ, ಜಲಸ್ತಂಭ ವಿದ್ಯೆ ಅಂತ. ಯಾಕೆ ಆ ನೀರನ್ನು ದಾಟ್ಲಿಕ್ಕೆ ಆಗ್ತಾ ಇರಲಿಲ್ಲ ಅಂದರೆ, ಇವನು 5 ತಲೆ ಇರೋ ಈ ಮುರಾಸುರ ಒಳಗಡೆ ಕೂತ್ಕೊಂಡು ತಪಸ್ ಮಾಡ್ತಾ ಕೂತಿರ್ತಾನೆ ನೀರಿನ ಒಳಗಡೆ. ಆ ನೀರನ್ನು ಮುಟ್ಲಿಕ್ಕಾಗಲ್ಲ ಯಾರಿಗೂ, ಆ ಥರ ತಪಸ್ಸನ್ನು ಮಾಡ್ತಾ ಕೂತಿದ್ದ. ಅವನಿಗೆ 7,000 ಜನ ಮಕ್ಕಳಿರ್ತಾರೆ. ಇವನನ್ನು ಕೊಂದರೆ 7,000 ಜನ ನೋಡ್ಬೇಕಲ್ಲಿ, ಯಾಕಂದ್ರೆ ಅವರು ಯುದ್ಧಕ್ಕೆ ಬರ್ತಾರೆ ಮುಂದೆ. ಆದರೆ ಕೃಷ್ಣ ಆ ಮುರನನ್ನ ಸಂಹಾರ ಮಾಡ್ದ. ಮುರಾರಿ ಅಂತ ಜಗತ್ನಲ್ಲೆಲ್ಲ ಪ್ರಸಿದ್ಧನಾದ. ಆಮೇಲೆ ಇನ್ನೂ ಮಂತ್ರಿಗಳು ಬಂದರು. ಪೀಠಾರಿ ಆದ, ನಿಶುಂಭಾರಿ, ಹಯಗ್ರೀವಾರಿ ಆದ, ಪಂಚಜನಾರಿ, ಎಲ್ಲರಿಗೂ ಹರಿ ಆದ ಕೃಷ್ಣ. ಎಲ್ಲರನ್ನು ಸಂಹಾರ ಮಾಡ್ದ, ಚಕ್ರ ಪ್ರಯೋಗ ಮಾಡ್ದ, ಎಲ್ಲ ತಲೆಯನ್ನು ಕತ್ತರಿಸಿದ. ವಸ್ತುತಃ ಇವ್ರಿಗೆಲ್ಲ ರುದ್ರದೇವರ ವರ ಇರುತ್ತೆ. ಅದು ರುದ್ರದೇವರ ವರವನ್ನು ಕೃಷ್ಣ ಮೀರಿಸಲಿಕ್ಕೆ ಬಹಳ ಸಮರ್ಥ. ಅದನ್ನು ಆರಾಮಾಗಿ ಮೀರಿಸಿದ. ಕೊನೆಗೆ ನರಕಾಸುರನ ಹತ್ರ ಬಂದ. ನರಕಾಸುರನಿಗೆ ಹೆದರಿಕೆ ಶುರುವಾಯಿತು ವಸ್ತುತಃ. ಯಾಕೆಂದ್ರೆ ಬಂದಿರೋ ಕೃಷ್ಣ ಸತ್ಯಭಾಮೆ ಗರುಡನ್ಗೋಸ್ಕರ ಅವನು ಎಷ್ಟು ಸೇನೆಯನ್ನು ಕರ್ಕೊಂಬರ್ತಾನೆ ಗೊತ್ತಾ? 30 ಅಕ್ಷೋಹಿಣಿ ಸೇನೆಯನ್ನು ಕರ್ಕೊಂಬರ್ತಾನೆ. ಇಷ್ಟೊಂದು ಬೇಕಾಗಿತ್ತ ಅಂದ್ರೆ ಹೆದರಿಕೆ ಕೃಷ್ಣನ ಬಗ್ಗೆ ಅಷ್ಟಿತ್ತು ನರಕಾಸುರನಿಗೆ. ಬಂದ ಕೂಡಲೇ ಯುದ್ಧ ಮಾಡಬೇಕು ಅಂತ ಹೊರಟ. ಅಷ್ಟೊತ್ತಿಗೆ ಒಂದು ಆಶ್ಚರ್ಯ, ಆ 30ರಲ್ಲಿ 1/4 ಭಾಗ ಗರುಡದೇವ್ರು ರೆಕ್ಕೆ ಬಡದ್ರಲ್ಲ ಅಷ್ಟಕ್ಕೆ ಹೊರಟಾಯ್ತು. ಇನ್ನೊಂದು ಸ್ವಲ್ಪ ಬಡ್ದಿದ್ರೆ ಅದರಲ್ಲೇ ಮುಗ್ದೋಗ್ತಾ ಇತ್ತು. ಆದರೆ ಪಾಪ ಅಂತ ಬಿಟ್ಟ ಗರುಡದೇವ ಅಷ್ಟೇ. ಕೃಷ್ಣ ತಾನು ಯುದ್ಧ ಮಾಡಿ ತಾನು ಗೆಲ್ಲಬೇಕು ಅಂತ ಸುಮ್ಮನೆ ಬಿಟ್ಟ. ಸರಿ, ಕೃಷ್ಣ ತಾನು ಇನ್ನೆಲ್ಲ ಸೈನ್ಯವನ್ನ ತನ್ನ ಬಾಣಗಳ ಪ್ರಯೋಗದಿಂದ ನಿರಂತರ ಚೂರ್ ಮಾಡಿ ಹಾಕಿದ. ಕೊನೆಗೆ ನರಕಾಸುರ ಅಸ್ತ್ರ ಪ್ರಯೋಗ, ಬಾಣ ಎಲ್ಲ ಎಸೆದ. ಸಿಟ್ಟಿತ್ತು ಮನಸ್ಸಿನಲ್ಲಿ. ಅವನ ರಥದ ಬಗ್ಗೆ ವರ್ಣನೆ ಮಾಡ್ತಾರೆ ಮುಂದಕ್ಕೆ. ನರಕಾಸುರ ಬರಬೇಕಾದ್ರೆ ಅವನ ರಥ ನೋಡಿದ್ರೆ ಗಾಬರಿ ಆಗ್ತಾ ಇದೆ ಎಲ್ರಿಗೂ. ಯಾಕೆ ಅಂದರೆ 400 ಮೊಳದಷ್ಟು ಉದ್ದ ಅಂತೆ ಆ ರಥ. ಆಶ್ಚರ್ಯ. ಅಷ್ಟೇ ಅಲ್ಲ, ಎಲ್ಲ ರಥಗಳಿಗೂ ಒಂದು 2 ಚಕ್ರ ಇದ್ರೆ, 4 ಚಕ್ರ ಇದ್ರೆ, ಇವನಿಗೆ 2 ಬೇಡ 4 ಬೇಡ 8 ಚಕ್ರ ಇವನ ರಥಕ್ಕೆ. ಕುದುರೆಗಳನ್ನು ಒಂದು 5 ಕಟ್ಕೊಂಡಿರ್ತಾನೆ ಕೃಷ್ಣ. ಪಾಪ ಅರ್ಜುನನ ಜೊತೆಗೆ ಸಾರಥಿಯಾಗಿದ್ದಾಗ 5 ಕುದುರೆ ನೋಡ್ತೀವಿ. ಆದರೆ ಇವನ್ ರಥಕ್ಕೆ ಕುದುರೆ 1000 ಕುದುರೆನ ಕಟ್ಟಿರ್ತಾನೆ. ಎಂಥ ಅದ್ಭುತ ರಥ, ಎಲ್ಲ ಕದ್ಕೊಂಡು ಬಂದಿರೋದು, ಅವ್ನು ಯಾವುದು ಸ್ವಂತದ್ದಲ್ಲ. ಅಷ್ಟೇ ಅಲ್ಲ, ಒಂದು ಆಯುಧ ಬೇರೆ ಅವನ ಕೈಲಿತ್ತು, ನರಕಾಸುರನ ಕೈಲಿ ಶತಘ್ನಿ ಅಂತ ಅದರ ಹೆಸರು. ಬ್ರಹ್ಮದೇವರು ಕೊಟ್ಟ ಆಯುಧ. ಅದನ್ನು ಸೀದಾ ಪ್ರಯೋಗ ಮಾಡಿಬಿಡ್ತಾರೆ. ಅದು ದೊಡ್ಡ ಗದೆ. ಅದು ಆ ಗದೆ ಪ್ರಯೋಗ ಮಾಡಿದಾಗ ಸೀದಾ ಕೃಷ್ಣನ ಹತ್ರ ಬಂತು. ಕೃಷ್ಣನಿಗೆ ವಸ್ತುತಃ ಏನು ಆಗಲ್ಲ, ನುಂಗ್ಬಿಟ್ಟ ಕೃಷ್ಣ. ಯಾವಾಗ ಆ ಗದೆಯನ್ನು ನುಂಗಿದ್ನೋ ಆಗ ಸ್ವಲ್ಪ ನಾಟಕ ಮಾಡದಂತೆ, ಸ್ವಲ್ಪ ಆಯಾಸಗೊಂಡಂತೆ, ಸ್ವಲ್ಪ ಮೂರ್ಛೆ ತಪ್ಪೋ ರೀತಿಯಲ್ಲಿ ಮಾಡಿದ ಕೂಡಲೇ ಆಶ್ಚರ್ಯ, ಅಯ್ಯೋ ಕೃಷ್ಣ ಶತಘ್ನಿಯ ಪ್ರಹಾರಕ್ಕೆ ಬಿದ್ದ ಅಂತ 1 ನಿಮಿಷ ಅಸುರರಿಗೆ ಮೋಹ ಬರಬೇಕು. ಅಷ್ಟೊತ್ತಿಗೆ ಸತ್ಯಭಾಮೆಗೆ ಹಿಂಗೆ ಮುಟ್ಟಿ ಹೇಳ್ತಾನಂತೆ, ಸತ್ಯಭಾಮೆ ನನಗಾಗ್ತಾ ಇಲ್ಲ, ನನಗೆ ತುಂಬ ಆಯಾಸ ಆಗೋಯ್ತು, ಸ್ವಲ್ಪ ನೀನು ಯುದ್ಧ ಮಾಡು ಅಂತ.
ಅದು ಸತ್ಯಭಾಮೆಯ ಕೋಪ ಹಿಂದೆ ತೋರಿಸಿದ್ಲಲ್ಲ, ಅದ್ರ ಡಬ್ಬಲ್ ಕೋಪ ತೋರಿಸ್ತಾನೆ ಈಗ ಕೃಷ್ಣ. ಹಾಗೆ ಒಂದು ವ್ಯವಸ್ಥೆ ಮಾಡ್ದ. ಸೀದಾ ಗಂಡನಿಗೆ ಈ ರೀತಿ ಆಯಿತು ಅಂತ ಎದ್ಲು. ಸ್ತ್ರೀ ಶಕ್ತಿ ಜಾಗೃತಿ. ಸತ್ಯಭಾಮೆ ಎದ್ದು ತಾನು ಸೀದಾ ಶಾನ್ಗಾಯುಧವನ್ನು ಇಟ್ಕೊಂಡು ನರಕಾಸುರನ ಜೊತೆ ಯುದ್ಧ ಮಾಡಲಿಕ್ಕೆ ಪ್ರಾರಂಭವನ್ನು ಮಾಡಿದ್ಲು. ಒಂದು ಕ್ಷಣ ಅಂತೆ ಅಷ್ಟೆ. ಕೃಷ್ಣ ಪಾಪ ಅಷ್ಟೊತ್ತು ಯುದ್ಧ ಆಡ್ದ. ಅದೇ ಸತ್ಯಭಾಮಿ ಮೊದಲಿಗೆ ಬಿಟ್ಟಿದ್ರೆ ಗರುಡ ಮೊದಲೇ ಮುಗಿಸ್ತಾ ಇದ್ದ. ಇನ್ನು ಸತ್ಯಭಾಮಿ ಬಿಟ್ಟಿದ್ರೆ ಮುಕ್ತಾಯ ಆಗ್ತಾ ಇತ್ತು. ಈಗ ಸ್ವಲ್ಪ ತೋರಿಸ್ದ ಸತ್ಯಭಾಮೆಯ ಆ ಕೋಪಕ್ಕೊಂದು ಸರಿಯಾಗಿ ಒಂದು ಫಲ. ಒಂದು ನಿಮಿಷದಲ್ಲಿ ನರಕಾಸುರನ ಕೈಲಿ ಆಯುಧನೇ ಹೊರಟೋಯ್ತು. ಯಾವ ಆಯುಧ ಇಲ್ಲ. ಅವನ ರಥ ಇತ್ತಲ್ಲ, ದೊಡ್ಡ ರಥ, ಅದು ಪುಡಿ ಪುಡಿ ಆಗೋಯ್ತು. ಹೆದರಿಕೆ ಯಾರಿಗೆ? ನರಕಾಸುರನಿಗೆ. ನನ್ನ ಕಥೆ ಸತ್ಯಭಾಮೆ ಕೈಲೇ ಮುಗ್ದೋಗತ್ತೆ ಅಂತ. ಹೆಣ್ಣಿನಿಂದ ಪರಾಜಯ ಆಗ್ಬಿಟ್ರೆ ಎಂಥ ಅವಮಾನ. ಅಷ್ಟೊತ್ತಿಗೆ ಕೃಷ್ಣ, ಒಂದು ನಿಮಿಷ ಭಾಮೆ, ಒಂದು ನಿಮಿಷ ತಡಿ, ನನಗೀಗ ಆಯಾಸ ಹೋಯ್ತು, ಈಗ ನನ್ನ ಸರದಿ ಅದು, ನಾನು ಇವನ ಕಥೆ ಮುಗಿಸ್ತೀನಿ. ಸರಿ, ಸುದರ್ಶನ ಚಕ್ರ ತಗೊಂಡ ನರಕಾಸುರನ ತಲೆಯನ್ನ ಕತ್ತರಿಸಿ ಹಾಕಿದ. ಸರಿ, ನರಕಾಸುರನ ಶರೀರದಲ್ಲಿದ್ದ ದೈತ್ಯ ಸೀದಾ ಅನಂತಮಸ್ಸಿಗೆ ಹೋಗಿ ಬಿದ್ದ. ಅಲ್ಲಿರುವಂಥ ವಾಯುದೇವರು ಕೃಷ್ಣನ ಸಾಯುಜ್ಯವನ್ನ ಪಡೆದರು ಅಂತ ಕೇಳ್ತೀವಿ. ಇಷ್ಟಾಗಿ ನಂತರ ಕೃಷ್ಣ ಮತ್ತು ಸತ್ಯಭಾಮೆ ಎಲ್ಲರೂ ಗರುಡನ ಸಮೇತ ನರಕಾಸುರನ ಅಂತಃಪುರಕ್ಕೆ ಪ್ರವೇಶ ಮಾಡ್ತಾರೆ. ಮಾಡಿದ ಕೂಡಲೇ ಮೊದಲು ಸಿಗೋದು ಭೂದೇವಿ. ಈ ಭೂದೇವಿ ಅಂದರೆ ಇದು ವರಾಹದೇವರ ಹೆಂಡತಿ ನಿಜ, ಅದು ಲಕ್ಷ್ಮೀದೇವಿಯ ವಿಶೇಷ ಆವೇಶ. ಇವಳು ಪಂಚಭೂತಗಳಲ್ಲಿ ನಾವು ಭೂಮಿ ಅಂತ ಏನು ಕರಿತೀವಿ, ಆ ಭೂಮಿಯ ಅಭಿಮಾನಿ ದೇವತೆ ಭೂದೇವಿ. ಅವಳು ಸೀದಾ ಬರ್ತಾಳೆ. ಬಂದು ಕೃಷ್ಣನಿಗೆ ನಮಸ್ಕಾರ ಮಾಡಿ ಅದಿತಿ ದೇವಿಯ ಕುಂಡಲಗಳಿವು ಅಂತ ಅರ್ಪಣೆಯನ್ನು ಮಾಡ್ತಾಳೆ. ಭೂದೇವಿ ಬಂದು ಭಗದತ್ತನನ್ನ ಅಂದರೆ ನರಕಾಸುರನ ಮಗನನ್ನ ಅರ್ಪಿಸ್ತಾಳೆ ಕೃಷ್ಣನಿಗೆ. ಆಗ ಅರ್ಪಿಸಿದ ಕೂಡಲೇ ಕೃಷ್ಣ ಸಂತುಷ್ಟನಾಗಿ, ನನಗೆ ನರಕಾಸುರನ ವಧೆ ಮಾಡಿ ತೃಪ್ತಿಯಾಗಿದೆ, ಭಗದತ್ತ ನನಗೆ ಬೇಡ, ನನ್ನನ್ನು ಸೇವಿಸಬೇಕು ಅಂತ ನಾನು ಇಚ್ಛೆ ಪಡಲ್ಲ, ಇವನಿಗೆ ಪಟ್ಟಾಭಿಷೇಕ ಮಾಡ್ತೀನಿ ಅಂತ ಭಗದತ್ತನನ್ನ ಆ ಇಡೀ ನರಕಾಸುರನ ಆಡಳಿತ ಸಂಬಂಧಪಟ್ಟ ಪ್ರದೇಶಕ್ಕೆ ರಾಜನನ್ನಾಗಿ ಮಾಡ್ತಾನೆ ಕೃಷ್ಣ. ಇಷ್ಟಾಗಿ ಪ್ರಾಗ್ಜ್ಯೋತಿಷಪುರದಲ್ಲಿ ಎಲ್ಲರೂ ಕೂಡ ಪ್ರಜೆಗಳು ಸಂತೋಷಗೊಳ್ತಾರೆ. ನರಕಾಸುರನ ವಧೆ ಮಾಡಿದ ಕೃಷ್ಣ ಇಡೀ ಪ್ರಾಗ್ಜ್ಯೋತಿಷಪುರವನ್ನು ತನ್ನ ಹತೋಟಿಗೆ ತಗೊಳ್ಬೋದಿತ್ತು, ಆದರೆ ಅವನ ಮಗನಿಗೆ ಅದು ಸೇರಬೇಕು ಅಂತ ಅಲ್ಲಿಗೆ ಬಿಟ್ಟ. ಇನ್ನು ಈ ನರಕಾಸುರ ಒಂದು ಸುಪ್ರತೀಕ ಅಂತ ಒಂದು ಆನೆ ಇರುತ್ತೆ, ಅದು ಕುಬೇರನ ಹತ್ರ ಇರುತ್ತೆ. ಆನೆಯನ್ನು ತಗೊಂಬಂದ್ಬಿಟ್ಟಿರ್ತಾನೆ, ಇವನ ಹತ್ರ ಇರುತ್ತೆ. ಆನೆಯನ್ನ ಶಾಶ್ವತವಾಗಿ ಭಗದತ್ತನ ಹತ್ರ ಉಳಿಯೋ ಥರ ಒಂದು ದಿವ್ಯ ಅನುಗ್ರಹವನ್ನು ಮಾಡ್ತಾನೆ. ಅಷ್ಟೇ ಅಲ್ಲ, ಅದಕ್ಕೆ ಪ್ರತಿಯಾಗಿ ಭಗದತ್ತ ಏನು ಮಾಡ್ತಾನೆ, ದ್ವಾರಕೆಗೆ ಇನ್ನು ಒಂದಾನೆ ಕೊಡಿಸಿ ಎಷ್ಟಾನೆ ತೊಗೊಂಡು ಹೋದ ಗೊತ್ತಾ ಕೃಷ್ಣ? 6,000 ಆನೆ ಅಂತೆ, ಎಲ್ಲ 4 ದಂತ, ಅದೆಲ್ಲ ದ್ವಾರಕೆಗೆ ಶಿಫ್ಟ್ ಆಯಿತು. ಇನ್ನು 200 ಯೋಜನದಷ್ಟು ಬಂಗಾರದ ಪರ್ವತ, ರತ್ನದ ಪರ್ವತ ಅಷ್ಟೆಲ್ಲ ಪಡ್ಕೊಂಡ. ಒಂದು ಆನೆ ಕೊಟ್ಟ, ಒಂದು ಸಿಂಹಾಸನ ಮೇಲೆ ಕೂಡಿಸ್ದ. ಇಷ್ಟೆಲ್ಲ ವಾಪಸ್ಸು ದ್ವಾರಕೆಗೆ ಕರ್ಕೊಂಡು ಕೃಷ್ಣ ಹೊರಟ. ನರಕಾಸುರ ಆಮೇಲೆ ಯಾವಾಗ ಸಂಹಾರ ಎಲ್ಲ ಆಯ್ತಲ್ಲ, ಇದಾದ ಕೂಡಲೇ ಇನ್ಯಾರು ಉಳಿದಿರೋದು ಅನುಗ್ರಹ ಮಾಡ್ಲಿಕ್ಕೆ, ಇನ್ಯಾರಿಗೆ ಮಾಡಬೇಕು ಅಂದಾಗ ಅಲ್ಲಿ 16,100 ಜನ ಸ್ತ್ರೀಯರು ಕಾಯ್ತಾ ಕೂತಿದ್ದಾರೆ. ಕೃಷ್ಣ ಬಂದ, ಸಂಹಾರ ಮಾಡ್ದ. ಹಾಗೆ ಸತ್ಯಭಾಮೆ ಜೊತೆಗೆ ವಾಪಸ್ ಹೋಗಿದ್ರೆ ಕಥೆ ಏನವ್ರದ್ದು. ಅವರೆಲ್ಲ ಬಂದ್ರಂತೆ. ಬಂದು ಪ್ರಾಣದೇವ ಪ್ರಾಣದೇವ ಅಂತ ಬಂದು ನಮಸ್ಕಾರ ಮಾಡಿದ್ದು ಯಾರಿಗೆ? ಕೃಷ್ಣನಿಗೆ. ಆವಾಗ ಭಗದತ್ತನಿಗೆ ಆಜ್ಞೆ ಮಾಡ್ತಾರಂತೆ, ಇವ್ರಿಗೆಲ್ಲ ಸ್ನಾನ ಆಗಬೇಕು, ಅಭ್ಯಂಗ ಸ್ನಾನ ಆಗಬೇಕು ಅಂತ ಹೇಳಿ ಎಲ್ಲರಿಗೂ ಸ್ನಾನ ವ್ಯವಸ್ಥೆಯನ್ನು ಕಲ್ಪಿಸು. ಅಷ್ಟೇ ಅಲ್ಲ, ರಾಣಿಯರ ಥರ ಎಲ್ಲರೂ ಒಳ್ಳೆ ಪೀತಾಂಬರ ಉಟ್ಕೊಂಡು ಬರಬೇಕು, ಇದನ್ನು ವ್ಯವಸ್ಥೆ ಮಾಡೋದು. ಕೂಡಲೇ ಹೋಗಿ ಭಗದತ್ತ ವ್ಯವಸ್ಥೆ ಮಾಡ್ತಾನೆ. ಎಲ್ಲರೂ ಕೂಡ ತಾವು ಬರ್ತಾರೆ, ಎಲ್ಲ ಭೋಜನಗಳನ್ನು ಮುಗಿಸ್ಕೊಂಡು ಬರ್ತಾರೆ. ಅದಾದಮೇಲೆ ಭೂದೇವಿ ಬಂದು, ನರಕನ ನಿಗ್ರಹವನ್ನು ಮಾಡಿದ್ಯಾ, ಇದಕ್ಕೊಂದು ದಿವ್ಯ ಅನುಗ್ರಹ ಮಾಡ್ಬೇಕು ನೀನು ಅಂದಾಗ, ಈ ದಿವಸ ಇಡೀ ಜಗತ್ತಿನಲ್ಲಿ ಮುಂದೆ ನರಕ ಚತುರ್ದಶಿ ಅಂತ ಪ್ರಸಿದ್ಧಿಗೆ ಬರುತ್ತೆ, ಇದೇ ನಾನು ಮಾಡುವಂಥ ಅನುಗ್ರಹ ಅಂತ ಕೃಷ್ಣ ಅನುಗ್ರಹ ಮಾಡ್ದ. ಅದಾದಮೇಲೆ ಯೋಚನೆ ಇತ್ತಲ್ಲ, ಇವಾಗ ಬಂಧನ ಏನೋ ಬಿಡಿಸಾಯಿತು, ಆದರೆ ಇವ್ರನ್ನ ಮದುವೆ ಮಾಡ್ಕೊಳ್ಳೋರು ಯಾರು? ಅವಾಗ ಅವ್ರಿಗೆ ಸಾಂತ್ವನದ ಮಾತನ್ನು ಕೃಷ್ಣ ಹೇಳ್ತಾರೆ. ಅಷ್ಟೂ ಜನಕ್ಕೆ 16,100 ಮಂದಿ ಕನ್ಯೆಯರಿಗೆ, ನೀವು ಯೋಚನೆ ಮಾಡಬೇಡಿ, ನಿಮ್ಮನ್ನು ನಾನೇ ಮದುವೆ ಮಾಡ್ಕೊಳ್ತೀನಿ, ಜನ ಏನು ಬೇಕಾದ್ರೆ ಮಾತಾಡಲಿ, ಆಮೇಲೆ ನೀವು ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಬೇಡಿ, ನಿಮಗೆ ಕೀರ್ತಿ ಬರುತ್ತೆ ಕೃಷ್ಣನ ಹೆಂಡತಿಯರು. ಹಾಗಾಗಿಯೇ ಷೋಡಶಸ್ತ್ರೀ ಸಹಸ್ರೇಶಃ ಅಂತ ಕೃಷ್ಣನಿಗೆ ಅಂಥ ಬಿರುದು. ಅಷ್ಟು ಸ್ತ್ರೀಯರನ್ನು ಕಾಪಾಡ್ದ. ಸೀದಾ ದ್ವಾರಕೆಗೆ ಎಲ್ಲರನ್ನೂ ಕರ್ಕೊಂಡು ಬಂದು ಮದುವೆ ಆಗ್ತಾನೆ. ಮದುವೆ ಆದಮೇಲೆ ಒಬ್ಬೊಬ್ರಿಗೂ ಒಂದೊಂದು ಅರಮನೆ, 16,100 ಜನಕ್ಕೆ ಅಷ್ಟು ಅರಮನೆ ನಿರ್ಮಾಣ ಆಯಿತು. ಪ್ರತಿಯೊಬ್ಬರಿಗೂ ಪ್ರತ್ಯೇಕವಾಗಿ ಏನೇನು ವ್ಯವಸ್ಥೆ ಬೇಕೋ ಎಲ್ಲ ವ್ಯವಸ್ಥೆಯನ್ನು ಮಾಡ್ದ. ಅಷ್ಟೇ ಅಲ್ಲ, ತಾನು 16,100 ರೂಪ ತಗೊಂಡ ಅವರ ಜೊತೆಗೆ ವಿಹಾರ ಮಾಡಲಿಕ್ಕೆ.
ಪ್ರತಿಯೊಬ್ಬರಲ್ಲೂ ಕೂಡ 10 ಗಂಡು ಮಕ್ಕಳು, 1 ಹೆಣ್ಣು ಮಗು. ಇಷ್ಟನ್ನು ತಾನು ಅವರಿಗೆಲ್ಲ ಕರುಣಿಸಿದ. ಜೀವನದಲ್ಲಿ ದಿಕ್ಕೇ ಇಲ್ಲ ಅಂತ ಇದ್ದವರಿಗೆ ಎಂಥ ದಿಕ್ಕನ್ನು ಕೊಟ್ಟ ಕೃಷ್ಣ. ಇಂಥ ಒಂದು ದಿವಸನೇ ಈ ನರಕ ಚತುರ್ದಶಿ ಅಂತ ಈ ಕಥಾಭಾಗದಲ್ಲಿ ಕೇಳ್ತೀವಿ. ಅಲ್ಲಿ ಒಂದನ್ನು ಗಮನಿಸ್ಬೇಕು ಕೊನೆಯದಾಗಿ, ಇಷ್ಟೆಲ್ಲ ಪತ್ನಿಯರು ಅಂದರೆ ಅಲ್ಲಿ ಸಂಘ ಮಾಡಿದ ಮಾತ್ರ ಕೃಷ್ಣ ಅದು ಲಕ್ಷ್ಮೀ ದೇವಿಯೊಟ್ಟಿಗೆ. ಯಾಕೆ ಅವರೆಲ್ಲ ಲಕ್ಷ್ಮೀ ವ್ರತ ಆಚರಣೆ ಮಾಡಿರ್ತಾರೆ, ಅಂದರೆ ಎಲ್ಲರ ಒಳಗಡೆ ಲಕ್ಷ್ಮಿ ಒಂದು ರೂಪದಿಂದ ಬಂದಿರ್ತಾಳೆ. ಹಾಗಾಗಿ ಆ ಲಕ್ಷ್ಮೀ ದೇವಿಯ ಜೊತೆಗೆ ಅಂಗಸಂಗವನ್ನು ಪರಮಾತ್ಮ ಮಾಡಿದ ಅಂತ ಇಲ್ಲಿಯವರೆಗೆ ಆ ನರಕಾಸುರನ ಸಂಹಾರ ಪ್ರಸಂಗವನ್ನು ನಾವೆಲ್ಲ ಕೇಳಿದ್ವಿ. ಇದೆಲ್ಲ ಆದ ಸಂಭ್ರಮದಿಂದಲೇ ಅವತ್ತಿನ ದಿವಸ ಅಲ್ಲಿರೋ ನಾಗರಿಕರು ಎಲ್ಲ ಪ್ರಜೆಗಳು ಜೋರಾಗಿ ಪಟಾಕಿಯನ್ನು ಸಿಡಿಸಿದ್ರು. ಹಾಗಾಗಿ ಅವತ್ತು ಅಷ್ಟು ಸಂಭ್ರಮದಿಂದ ಆಚರಣೆಗೊಂಡಿದ್ದು ಯುಗ ಯುಗಗಳವರೆಗೂ ಕೂಡ ಅದೇ ಆಚರಣೆಯನ್ನು ಪಾಲಿಸ್ಕೊಂಡು ಬರ್ತಾ ಇರೋದು. ಹಾಗಾಗಿ ಈಗಲೂ ಕೂಡ ನಾವೆಲ್ಲ ಆ ಪಟಾಕಿಯನ್ನು ಹಚ್ಚಿ ಆ ದಿವಸ ಸಂಭ್ರಮದಿಂದ ಪಾಲ್ಗೊಳ್ತಾ ಇದ್ದೇವೆ. ಇಂತಹ ದಿವ್ಯವಾದ ಕಥೆಯನ್ನು ಕೇಳಿದ ನಿಮ್ಮೆಲ್ಲರಿಗೂ ವಿಶೇಷವಾಗಿ ಆ ಕೃಷ್ಣನ ಪರಮಾತ್ಮನ ಅನುಗ್ರಹ ಆಗಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ಸಂಚಿಕೆಯನ್ನು ವೀಕ್ಷಿಸಿದ ಎಲ್ಲ ಆಧ್ಯಾತ್ಮ ಚಿಂತನದ ವೀಕ್ಷಕರಿಗೆ ವಿಶೇಷವಾಗಿ ಕೃಷ್ಣನ ಅನುಗ್ರಹ ಆಗಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲ ಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀ ಕೃಷ್ಣಾರ್ಪಣಮಸ್ತು.